ಮೊಬೈಲ್ ಫೋನ್ ಉತ್ಪಾದನಾ ಯೋಜನೆಯ ಎರಡನೇ ಆವೃತ್ತಿ ಎಂಪಿಎಂಎಸ್ಗೆ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ದೆಹಲಿಯಲ್ಲಿ ನಿನ್ನೆ ಚಾಲನೆ ನೀಡಿದರು. ಈ ವೇಳೆ ಅವರು ದೇಶ ಮೊಬೈಲ್ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸುವುದು ಸರ್ಕಾರದ ಗುರಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಮೊಬೈಲ್ ಫೋನ್ ಉತ್ಪಾದನಾ ಯೋಜನೆಗೆ ಸಚಿವ ಸಂಪುಟ ಈಗಾಗಲೇ ಅನುಮೋದನೆ ನೀಡಿದೆ ಎಂದು ಹೇಳಿದ್ದಾರೆ. ಸುಮಾರು 62,500 ಕೋಟಿ ರೂಪಾಯಿಗಳನ್ನು ಯೋಜನೆಗಾಗಿ ಹಂಚಿಕೆ ಮಾಡಲಾಗಿದೆ. ಈ ಯೋಜನೆಯ ಅವಧಿ 2026-27ರಿಂದ 2030-31ರವರೆಗೆ 5 ವರ್ಷಗಳ ಅವಧಿ ಹೊಂದಿದೆ. 2025-26ನೇ ಸಾಲಿನಲ್ಲಿ ಕನಿಷ್ಠ 10,000 ಕೋಟಿ ರೂಪಾಯಿಗಳ ವಹಿವಾಟು ಹೊಂದಿರುವ ಭಾರತದಲ್ಲಿ ನೋಂದಾಯಿಸಲಾದ ಮೊಬೈಲ್ ಫೋನ್ ತಯಾರಕರು ಈ ಯೋಜನೆಯಡಿ ಅರ್ಹರಾಗಿರುತ್ತಾರೆ ಎಂದು ಹೇಳಿದರು. ಕಳೆದ ದಶಕದಲ್ಲಿ ದೇಶದ ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಯಲ್ಲಿ ಭಾರೀ ಪರಿವರ್ತನೆ ಕಂಡುಬಂದಿದೆ. 2014ಕ್ಕೆ ಹೋಲಿಸಿದಾಗ ಉತ್ಪಾದನೆಯಲ್ಲಿ 7 ಪಟ್ಟು ಹೆಚ್ಚಳವಾಗಿದೆ. ರಫ್ತು 11 ಪಟ್ಟು ಹೆಚ್ಚಾಗಿದೆ. ಭಾರತ ಮೊಬೈಲ್ ಫೋನ್ ಆಮದುದಾರರಿಂದ ನಿವ್ವಳ ರಫ್ತುದಾರನಾಗಿ ಬದಲಾಗಿದೆ ಮತ್ತು ಜಾಗತಿಕವಾಗಿ ಮೊಬೈಲ್ ಫೋನ್ಗಳ ಎರಡನೇ ಅತಿದೊಡ್ಡ ತಯಾರಕ ರಾಷ್ಟ್ರವಾಗಿದೆ. 2014ರಿಂದ ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಯು 7 ಪಟ್ಟು ಹೆಚ್ಚಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ಮೊಬೈಲ್ ಉತ್ಪಾದನಾ ಕ್ಷೇತ್ರವು 13 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಉದ್ಯಮವನ್ನು ಸೃಷ್ಟಿಸಿದೆ. ರಫ್ತು ಕೂಡ ಗಮನಾರ್ಹವಾಗಿ ಏರಿದ್ದು ಕಳೆದ ವರ್ಷ 4.24 ಲಕ್ಷ ಕೋಟಿ ರೂಪಾಯಿ ತಲುಪಿದೆ ಎಂದರು. ये अगर आप चार्ट देखोगे, ये 2026 का चार्ट है. इस चार्ट में आपको बहुत क्लियरली दिखाई देता है कि भारत में मोबाइल और इलेक्ट्रॉनिक्स के कंपोनेंट का इकोसिस्टम बहुत वाइड स्प्रेड हो गया है और उसमें मैक्सिमम एमएसएमईज है. मैक्सिमम ये जो प्रोडक्शन के कंपोनेंट प्रोडक्शन के इसमें इकोसिस्टम में आप देख रहे हो, मैक्सिमम एमएसएमईज है. एमएसएमई और फाइनल प्रोडक्ट्स के बीच में पूरा एक वैल्यू चेन का रिलेशन है. उस तरीके से ये चीज डेवलप हो रही है. पीएलआई केवल एक प्योरली प्रोडक्शन बेस था. इसमें डोमेस्टिक वैल्यू के लिए अलग से, डोमेस्टिक वैल्यू एडिशन के लिए अलग से रखा गया है और साथ ही साथ इंडियन ब्रांड को डेवलप करने के लिए, इंडियन आईपी को डेवलप करने के लिए, इंडियन डिजाइन को डेवलप करने के लिए अलग से प्रोविजन रखे गए.